ಎಲ್ಲ ಮಹಾನುಭಾವರು ಬೇರೆ ಬೇರೆ ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾ ಇದ್ರು. ಹಾಗೆ ಶ್ರೀರಾಮ ಮರ್ಯಾದಾ ಪುರುಷೋತ್ತಮನಾಗಿ ಅವನ ಜೀವನ ನಡೆಸ್ಕೊಂಡ್ಬಂದಿದ್ದ. ಶ್ರೀರಾಮ ಏನು ಹೇಳಿದ್ನೋ, ತಂದೆ ಮಾತು ಕೇಳೋದು, ನ್ಯಾಯ, ನೀತಿ, ಧರ್ಮ, ಎಲ್ಲರಿಗೂ ಸಮಾನತೆ, ಸಮತ್ವ, ಈ ಎಲ್ಲ ಗುಣಗಳ ಪ್ರತೀಕ. ರಾ ಅನ್ನೋ ಶಬ್ದಕ್ಕೆ ಏನು ಗೊತ್ತಾ? ರಾ ಅಂದರೆ ರಶ್ಮಿ, ಅಂದರೆ ಬೆಳಕು, ಲೈಟ್. ಮಾ ಅಂದರೆ ನನ್ನ ಒಳಗಡೆ, ನನ್ನ ಆತ್ಮನಲ್ಲಿರ್ತಕ್ಕಂಥ ಬೆಳಕುಗೆ ರಾಮ ಅಂತ ಹೇಳ್ತಾರೆ. ಅದರಿಂದ ಆತ್ಮಾರಾಮ ಅಂದರೆ ನನ್ನ ಆತ್ಮನಲ್ಲಿರ್ತಕ್ಕಂಥ ಬೆಳಕು. ಅದಕ್ಕೆ ಆರಾಮ ಅಂತ ಹೇಳ್ತೀವಿ. ಆರಾಮ ಅಂದರೆ ಪೂರ್ಣವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ವಿಶ್ರಾಮ ಮಾಡ್ಕೊಂಡಾಗ, ಧ್ಯಾನದಲ್ಲಿ ಹೋದಾಗ ಏನು ಸಿಗತ್ತೆ ಅದು ಆರಾಮ. ಆರಾಮ ಅಂದರೆ ಅದರಲ್ಲಿ ರಾಮ ಇದ್ದಾನಲ್ಲ, ಅದೇ ರಾಮ.